ಫ್ರೀಡಂ ಟಿವಿ ವರದಿಗೆ ಸಿಕ್ತು ಬಿಗ್ ಇಂಪ್ಯಾಕ್ಟ್. ತಮಿಳನ ಅಟ್ಟಹಾಸದ ಕುರಿತು ಫ್ರೀಡಂ ಟಿವಿ ವರದಿ ಮಾಡಿತ್ತು. ಫ್ರೀಡಂ ಟಿವಿಯ ವರದಿ ಬಿತ್ತರವಾದ ಕೆಲವೇ ಕ್ಷಣದಲ್ಲಿ ಅಷಡ್ಢಾಳ ತಮಿಳನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಫ್ರೀಡಂ ಟಿವಿ ವರದಿ ಬಳಿಕ ಎಚ್ಚೆತ್ತುಕೊಂಡ ತಮಿಳುನಾಡು ಪೊಲೀಸ್ ಕನ್ನಡ ಬಾವುಟಕ್ಕೆ ಅವಮಾನ ಮಾಡಿದ್ದ ಸಿಲಂಬರಸನ್ ಅನ್ನೋ ಅವಿವೇಕಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಾಲಾಧಾರಿ ಅಯ್ಯಪ್ಪ ಭಕ್ತ ಕನ್ನಡಿಗ ಕರ್ನಾಟಕದ ಬಾರ್ಡರ್ ದಾಟಿ ತಮಿಳು ನಾಡಿಗೆ ಹೋಗುತ್ತಿದ್ದಾಗ ಕನ್ನಡದ ವೈಭವ ಮತ್ತು ಕನ್ನಡದ ಶ್ರೀಮಂತಿಕೆಯ ಲಾಂಛನ, ಕನ್ನಡದ ಫ್ಲಾಗು ಅಥವಾ ಧ್ವಜವನ್ನು ಇಟ್ಟ ಕಾರಣಕ್ಕೆ ಆ ಧ್ವಜವನ್ನು ಅತ್ಯಂತ ನಿರ್ಲಜ್ಜನಾಗಿ ಸಿಲಂಬರಸನ್ ತೆರವುಗೊಳಿಸಿದ್ದ ಮಾತ್ರವಲ್ಲದೆ ಕನ್ನಡ ಪರಂಪರೆಗೆ ಮಾಡಿದ ಅತಿದೊಡ್ಡ ಅಪಮಾನ ಅದಾಗಿತ್ತು. ಸಿಲಂಬರಸನ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು. ಈಗ ಈರೋಡ್ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಕೈಕಾಲು ಮಡಚಿ ಕನ್ನಡದ ಧ್ವಜದ ಮುಂದೆ ಗೌರವ ಸಲ್ಲಿಸುವಂತೆ ಆತನನ್ನು ಕೂರಿಸಿದ್ದು ನಿಜಕ್ಕೂ ಕೂಡ ಶ್ಲಾಘನೆಗೆ ಅರ್ಹ. ಇನ್ನುಳಿದ ಅವಿವೇಕಿ ತಮಿಳರಿಗೆ ಇದು ಪಾಠ ಆಗಬೇಕು. ತಮಿಳು ಭಾಷೆಯ ವಿರೋಧಿಗಳು ನಾವಲ್ಲ, ತಮಿಳುನಾಡಿನ ವಿರೋಧಿಗಳು ನಾವಲ್ಲ, ತಮಿಳು ಭಾಷೆಯ ಸಂಸ್ಕಾರ ಸಂಸ್ಕೃತಿಯ ವಿರೋಧಿಗಳು ನಾವಲ್ಲ. ಬದಲಾಗಿ ಕನ್ನಡ ಮತ್ತು ಕನ್ನಡಿಗ ಮತ್ತು ಕನ್ನಡದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಾವು ಅಸಮಾಧಾನವನ್ನು ವ್ಯಕ್ತಪಡಿಸ್ತೀವಿ. ಅದು ಈ ರೂಪದಲ್ಲಿ ಆತನ ಅವಿವೇಕಿತನ ಪ್ರದರ್ಶನಕ್ಕೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗಿತ್ತು. ಕನ್ನಡದ ಸಂಸ್ಕಾರ ಗೊತ್ತಿಲ್ಲದ ಅವಿವೇಕಿ ಆತ, ಕನ್ನಡದ ಶ್ರೀಮಂತಿಕೆ ಗೊತ್ತಿಲ್ಲದ ಅವಿವೇಕಿ ಆತ, ಕನ್ನಡದ ಜ್ಞಾನಪೀಠ ಪುರಸ್ಕೃತರ ಗೌರವವನ್ನು ಕಲಿಯದ ಅವಿವೇಕಿ ಆತ. ಕನ್ನಡಕ್ಕೆ ಅವಮಾನ ಮಾಡಿದ್ದ ಆತನನ್ನು ಈರೋಡ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಾದ ನಂತರ ನೋಡಿ, ಮೊನ್ನೆ ಆತನ ಅಟ್ಟಹಾಸದಲ್ಲಿ ಆತನ ಕ್ಷಾದ್ರ ತೇಜಸ್ಸು ಗಮನಿಸಬೇಕಾಗಿತ್ತು. ನೀವು ಏನೋ ಸಾಧಿಸ್ಬಿಟ್ಟೆ ಅನ್ನೋದು. ನಿಮ್ಮ ಊರಲ್ಲಿ ಕನ್ನಡದ ಒಬ್ಬ ವ್ಯಕ್ತಿ ಬಂದಾಗ ನೀವು ತೋರಿಸುವ ಮರ್ಯಾದೆಯನ್ನು ನೀವು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಅಸಂಸ್ಕಾರ, ನಿಮ್ಮ ಅಸಂಸ್ಕೃತಿ, ನಿಮ್ಮ ಅವಿವೇಕಿತನ, ನಿಮ್ಮ ಏನು ಹೇಳ್ತಾರೆ ಅತ್ಯಂತ ಕೆಳಮಟ್ಟದ ಬುದ್ಧಿ ಅದು. ಪಾಪ ಮಾಲಾಧಾರಿ, ಎಂಥವರೂ ಕೂಡ ಮಾಲಾಧಾರಿಯನ್ನು ಕಂಡ್ರೆ ಸ್ವಾಮಿ ಅಂತ ಅತ್ಯಂತ ಗೌರವದಿಂದ ಕಾಣುತ್ತಾರೆ. ಅದನ್ನೂ ಗಮನಿಸದೆ ಆತನಿಗೆ ಅವಮಾನ ಮಾಡಿದ್ರಿ ನೀವು. ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿದ್ದ ಸಿಲಂಬರಸನ್ ಅನ್ನೋ ಅವಿವೇಕಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಮಾತ್ರವಲ್ಲದೆ ಆತನಿಂದ ಕ್ಷಮಾಪಣೆ ಕೇಳಿಸಿದ್ದಾರೆ. ಕನ್ನಡದ ಸ್ವಾಭಿಮಾನದ ಸಂಕೇತ ಧ್ವಜದ ಮುಂದೆ ಮಂಡಿ ಊರಿ ಕ್ಷಮೆಯಾಚಿಸಿದ್ದಾನೆ ಅವಿವೇಕಿ ಸಿಲಂಬರಸನ್. ಫ್ರೀಡಂ ಟಿವಿ ಗಟ್ಟಿ ಧ್ವನಿಯಿಂದ ವರದಿ ಬಿತ್ತರ ಮಾಡಿತ್ತು. ಬಿತ್ತರಾದ ಕೆಲವೇ ಕ್ಷಣಗಳಲ್ಲಿ ಸಿಲಂಬರಸನ್ ಮಂಡಿ ಊರಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.